सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्. ಎಲ್ಲದರಲ್ಲೂ ಕೂಡ ಯಾರು ಸರ್ವಾತೀತಳಾಗಿದ್ದಾಳೋ, ಸರ್ವಾತೀತ ಅಂದಾಗ ವಸ್ತುಗಳು, ವ್ಯಕ್ತಿಗಳು, ಪದಾರ್ಥಗಳು ದೇಶ ಕಾಲ ಒಂದು ಮಿತಿಯ ಒಳಗಿರುತ್ತೆ. ಆ ಯಾವ ಮಿತಿಗೂ ಒಳಪಡದಂತೆ ಇರುವುದು ಯಾವುದೋ ಅದನ್ನ ನಾವು ಮಹಾ ಎಂಬುದಾಗಿ ಪರಿಭಾವಿಸಿಕೊಂಡು ದೇವಿಯ ಆ ಮಹಾ ಸ್ವರೂಪಗಳನ್ನ ಹೇಳಿಕೊಳ್ತಾ ಬಂದಿದ್ವಿ. ಅದರಲ್ಲಿ ತಾಯಿಯ ಮಹಾ ಬುದ್ಧಿ, ಮಹಾವೀರ್ಯ, ಮಹಾಬಲ ಅನ್ನುವುದನ್ನ ನೋಡಿ ಮಹಾಬುದ್ಧಿಯ ಸ್ವರೂಪವನ್ನು ಕೂಡ ಕಲ್ಪನೆ ಮಾಡಿಕೊಂಡಿದ್ವಿ. ಎಲ್ಲ ಈಗ ಹೇಳ್ತಾ ಇರುವಂತ ಎಲ್ಲ ಗುಣಗಳು ಕೂಡ ಮಹಾ, ಬಲವೂ ಮಹಾ ಅಂದ್ರೆ ತಾಯಿಯಲ್ಲಿರುವ ಬಲಕ್ಕೆ ಸದೃಶವಾದ ಬಲ ಎಂಬುದು ಬೇರೊಂದು ಕಡೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಗಮನಿಸಿದ್ವಿ. ಬಲ ಎನ್ನುವ ಶಬ್ದದ ಅರ್ಥಗಳನ್ನು ಕೂಡ ನೋಡಿಕೊಂಡಿದ್ವಿ. ಈಗ ನಾವು ಮಹಾಬುದ್ಧಿಯನ್ನು ನೋಡಿದ್ದೇವೆ, ಮತ್ತೆ ಮನನ ಮಾಡಿಕೊಳ್ಳೋದಷ್ಟೇ. ಮಹಾಬುದ್ಧಿ ಅನ್ನುವಾಗ ಬುದ್ಧಿ ಅಂದ್ರೆ ಯಾವುದು? ನಮ್ಮ ಒಳಗೆ ನಮ್ಮ ವಿಷಯಗಳನ್ನ ತಿಳಿದುಕೊಳ್ಳುವುದಕ್ಕೆ ಸಹಾಯ ಮಾಡುವಂಥದ್ದು ಬುದ್ಧಿ. ಹಾಗೆ ತಿಳಿದುಕೊಂಡಂಥ ಪದಾರ್ಥ ಇದೆ ಅಂತ ನಿರ್ಣಯ ಮಾಡಿ ನಿಶ್ಚಯಾತ್ಮಕವಾದ ಒಂದು ತಿಳಿವನ್ನ ಕೊಡುವಂಥದ್ದು ಬುದ್ಧಿ. ಆದ್ರಿಂದಲೇ ತತ್ರ ನಿಶ್ಚಯಾತ್ಮಿಕ ಬುದ್ಧಿ ಎಂಬುದಾಗಿ ಬುದ್ಧಿಯ ಲಕ್ಷಣವನ್ನ ಹೇಳ್ತಾರೆ. ಈಗ ದೂರದಲ್ಲಿರೋದು ಇದೇನದು, ಇದು ಯಾವುದೋ ಒಂದು ವ್ಯಕ್ತಿನ, ಇದು ಒಂದು ವಸ್ತುನ ಅಂತ ಅನ್ನಿಸ್ತಾ ಇರುತ್ತೆ. ಅದು ಒಂದು ಕಂಬನ ಏನೋ ಅನ್ನುವ ಹಾಗೆ. ಯಾವಾಗ ಅದು ಚಲಿಸ್ತಾ ಇರೋದು ಕಾಣುತ್ತೆ, ಓಹೋ ಇದು ಅಲ್ಲ, ಇದು ವ್ಯಕ್ತಿಯೇ ಅಲ್ಲ ಅನ್ನೋದು ಭಾಸ ಆಗುತ್ತೆ. ಆಮೇಲೆ ಅದು ವಸ್ತು ಅಲ್ಲ, ವ್ಯಕ್ತಿ ಅನ್ನೋದು ಭಾಸ ಆಗುತ್ತೆ. ಹಾಗೆ ಇದು ಯಾರಿರಬಹುದು, ಈ ರೀತಿಯಾದ ಸಂಶಯಗಳಿದ್ದಾಗ ಅದು ಬುದ್ಧಿಯ ಕೆಲಸ ಆಗಿರಲ್ಲ. ಬುದ್ಧಿಯಲ್ಲಿ ನಿರ್ಣಯಾತ್ಮಕವಾದ ಒಂದು ವಿಚಾರ ಬಂದ್ಬಿಡುತ್ತೆ. ಹಾಗೆ ನಿರ್ಣಯಾತ್ಮಕವಾದ ವಿಚಾರ ಬಂದಾಗ ಅಲ್ಲಿ ನಾವು ಅದನ್ನ ಬುದ್ಧಿಯ ಕೆಲಸ ಅಂತ ತಗೊಳ್ತೇವೆ. ಆ ರೀತಿಯಲ್ಲಿ ದೇವಿ ಮಾಡುವಂಥ ಕೆಲಸಗಳಿದೆಯಲ್ಲ, ನಿಶ್ಚಯಾತ್ಮಕವಾಗಿ ಬ್ರಹ್ಮ ವಿಷ್ಣು ಈಶ್ವರರಾದಿಯಾಗಿ ಸೃಷ್ಟಿ ಮಾಡಿ ಅವರಿಗೆ ನಿನ್ನದು ಇಂಥಿಂಥ ಜವಾಬ್ದಾರಿಯನ್ನ ಕೆಲಸವನ್ನ ಕೊಟ್ಟು ನೀನ್ ಇದನ್ನ ನಿರ್ವಹಿಸಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಾಗ ಆ ಎಲ್ಲ ವ್ಯವಸ್ಥೆಯಲ್ಲಿ ನಿಶ್ಚಯಾತ್ಮಕವಾದ ಅರಿವಿನೊಡನೆ, ಈಗ ಬ್ರಹ್ಮನಿಗೆ ಸೃಷ್ಟಿ ಮಾಡುವಾಗ ಸಂಶಯ ಬಂತು, ಸೃಷ್ಟಿನ ಹೇಗ್ ಮಾಡೋದು? ಆಗ ಆ ಬುದ್ಧಿಯನ್ನ ಕೊಟ್ಟು ಈ ರೀತಿಯಲ್ಲಿ ಮಾಡಬೇಕು, ತಪಸ್ಸಿನ ಶಕ್ತಿಯನ್ನ ಕೊಟ್ಟು, ತಪಸ್ಸು ಅಂದ್ರೆ ಇದು, ಈ ರೀತಿ ತಪಸ್ಸು ಮಾಡು, ಹೀಗೆ ಆ ನಿರ್ಣಯಾತ್ಮಕವಾದ ನಿಶ್ಚಯಾತ್ಮಕವಾದ ಬುದ್ಧಿಯನ್ನ ಕೊಟ್ಟು ಆ ಕೆಲಸದಲ್ಲಿ ತೊಡಗುವಂತೆ ಮಾಡಿಸ್ತಾ ಇದ್ದಾಳಲ್ಲ, ಆದ್ರಿಂದ ಅವಳನ್ನ ಮಹಾ ಬುದ್ಧಿ ಅನ್ನುವುದಾಗಿ ಕರೀತಾರೆ ಅನ್ನೋದನ್ನ ನೋಡ್ಕೊಂಡ್ವಿ. ಮತ್ತೆ ಮಹಾ ಅನ್ನುವಾಗ ಯಾವುದೊಂದನ್ನ ತಿಳ್ಕೊಂಡ್ರೆ ಇನ್ನೊಂದನ್ನ ತಿಳ್ಕೊಳ್ಳುವಂಥದ್ದು, ಯಾವುದನ್ನ ಅನುಭವಿಸಿದ ಮೇಲೆ ನಾನಿನ್ನೂ ತಿನ್ಬೇಕು, ನಾನಿನ್ನೂ ನೋಡ್ಬೇಕು, ನಾನಿನ್ನೂ ಪಡ್ಕೊಳ್ಬೇಕು ಅನ್ನುವಂಥದ್ದು ಉಳಿಯೋದಿಲ್ವೋ ಅದನ್ನ ಮಹಾ ಅಂತ ಹೇಳ್ಕೊಂಡ್ವಲ್ಲ. ಆ ರೀತಿಯಲ್ಲಿ ಯಸ್ಮಿನ್ ವಿಜ್ಞಾತೆ, ಯಾವುದೊಂದನ್ನ ತಿಳ್ಕೊಂಡ ಮೇಲೆ ಮತ್ತೆ ತಿಳ್ಕೊಳ್ಬೇಕು ಅನ್ನೋದಿಲ್ವೋ ಅಂಥ ಒಂದು ಜ್ಞಾನ, ಅಂಥ ಒಂದು ಬುದ್ಧಿ, ಅದು ಮಹಾಬುದ್ಧಿ. ಈಗ ಸ್ಥಿತಿ ಕಾರ್ಯ ಮಾಡಬೇಕು ವಿಷ್ಣು. ಸ್ಥಿತಿ ಕಾರ್ಯವನ್ನ ಮಾಡಬೇಕಾದ್ರೆ ಪ್ರಪಂಚದ ರಕ್ಷಣೆಯನ್ನ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಆ ವಿಷ್ಣುವಿಗೆ ಸ್ಥಿತಿ ಕಾರ್ಯ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನ, ಬುದ್ಧಿಯನ್ನ, ಅದರ ಒಂದು ವ್ಯವಸ್ಥೆಯನ್ನ ಎಲ್ಲವನ್ನ ಕೊಡುವಾಗ, ಹಾಗೆ ಬ್ರಹ್ಮನಿಗೆ ಸೃಷ್ಟಿ ಕಾರ್ಯ ಮಾಡುವುದಕ್ಕೆ ಬೇಕಾದ ಶಕ್ತಿ, ಬುದ್ಧಿ ಇತ್ಯಾದಿಗಳನ್ನ ಕೊಡುವಾಗ, ಲಯ ಮಾಡುವಾಗ ಲಯಕ್ಕೆ ಆ ರೀತಿ ಬರೀ ಇಷ್ಟೇ ಅಲ್ಲ, ಇಂದ್ರನಿಗೆ ಒಂದು ಕರ್ತವ್ಯ ಇದೆ, ಕುಬೇರನಿಗೊಂದು ಕರ್ತವ್ಯ ಇದೆ, ಗಣಪತಿಗೊಂದು ಕರ್ತವ್ಯ ಇದೆ, ಸುಬ್ರಹ್ಮಣ್ಯ, ಎಲ್ಲಾ ದೇವಾದಿ ದೇವತೆಗಳಿದ್ದಾರೆ. ಪ್ರತಿಯೊಬ್ಬರಿಗೆ ಅವರವರದಾದ ಒಂದು ಕರ್ತವ್ಯಗಳನ್ನ ನಿಗದಿಪಡಿಸಿ ಅವರ ಕರ್ತವ್ಯದಲ್ಲಿ ಅವರಿಗೆ ದಾರಿ ಕಾಣಲಿಲ್ಲ ಅಂದ್ರೆ ದೇವಿಯೇ ಸಹಾಯಕಳು.
ಅವಳು ಪರಮ. ಆದ್ರಿಂದ ಯಸ್ಮಿನ್ ವಿಜ್ಞಾತೆ, ಯಾವುದೊಂದನ್ನ ತಿಳ್ಕೊಂಡ್ರೆ ಸರ್ವಂ ವಿಜ್ಞಾತಂ ಭವತಿ. ಇದು ಉಪನಿಷತ್ವಾಣಿ. ಎಲ್ಲವನ್ನು ತಿಳ್ಕೊಂಡಂತೆ ಆಗುತ್ತೋ ಅಂದ್ರೆ ಈ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಬೇಕಾದ್ರೆ ಆ ಜ್ಞಾನ ನಮ್ಮಲ್ಲಿ ಇರ್ಬೇಕಲ್ಲ, ಅದಾಗುತ್ತೋ. ಹಾಗೆ ಯಜ್ಞಾತ್ವ, ಇದು ಭಗವದ್ಗೀತೆಯಲ್ಲಿ ಬರುವಂಥದ್ದು. ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಯಾವುದೊಂದನ್ನ ತಿಳ್ಕೊಂಡ್ರೆ ಇನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಉಳಿಯೋದಿಲ್ವೋ ಅಂತ. ಹಾಗೆ ಸರ್ವ ವ್ಯವಹಾರ ಹೇತು, ಎಲ್ಲ ವ್ಯವಹಾರಕ್ಕೆ ಕಾರಣಭೂತವಾದದ್ದು, ಎಲ್ಲಾ ಜ್ಞಾನಕ್ಕೆ ಮೂಲಭೂತವಾದದ್ದು ಯಾವುದೋ ಅದನ್ನ ಮಹಾಬುದ್ಧಿ ಅನ್ನುವುದಾಗಿ ನಾವು ಹಿಂದಿನ ಇದರಲ್ಲಿ ತಿಳ್ಕೊಂಡಿದ್ವಿ. ಮತ್ತೆ ಇಂಥ ಒಂದು ಬುದ್ಧಿಯನ್ನ ಪರಮಾತ್ಮನೇ ಹೇಳಿರುವಂತೆ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ ಅಂತ ಏನಿದೆ, ಅಂಥ ಒಂದು ಬುದ್ಧಿಯನ್ನ ಕರುಣಿಸಿಕೊಡುವ ಆ ತಾಯಿ ಯಾರಿದ್ದಾಳೆ ಅವಳು. ಹಾಗಾಗಿ ಅದ್ಭುತವಾದದ್ದನ್ನ ನಿರ್ಮಾಣ ಮಾಡುವ ಶಕ್ತಿಗಳು ಈಗ ಭಾರತದಲ್ಲಿ ಎಷ್ಟೊಂದು ಅದ್ಭುತವಾದದ್ದಿದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಯಾವುದು ಈ ನಟರಾಜನ ದೇವಸ್ಥಾನ, ಹಾಗೆ ಬೃಹದೇಶ್ವರ ದೇವಸ್ಥಾನ, ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ, ಈ ಇದಕ್ಕೆ ಸಂಬಂಧಪಟ್ಟಿದೆಯಲ್ಲ ಪುರಿ ಜಗನ್ನಾಥ ದೇವಾಲಯ, ಅದರದಂತೂ ಅದು ಎಷ್ಟೋ ಅದ್ಭುತಗಳನ್ನ ಹೇಳ್ತಾರೆ. ಅದರ ಮೇಲೆ ಬಾವುಟ ಒಂದೇ ದಿಕ್ಕಿಗೆ ಹಾರುತ್ತೆ, ಹಕ್ಕಿಗಳು ಹಾರೋದಿಲ್ಲ. ಅಂದ್ರೆ ಇಂಥ ಒಂದು ಅದ್ಭುತವಾದದ್ದನ್ನ ಏನೇನೋ ನಿರ್ಮಾಣ ಮಾಡಿರುವುದನ್ನ ನೋಡಿದಾಗ ಯಾರಿಂದ ಅಂದ್ರೆ ಮಾನವ ಮಾತ್ರನಿಂದ ಆಗದೇ ಇರುವಂಥದನ್ನ ಒಬ್ಬ ಮಾನವನೇ, ಆದ್ರೆ ಮಾನವ ಮಾತ್ರನಿಂದ ಸಾಧ್ಯ ಇಲ್ಲ ಅನ್ನುವಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಎಷ್ಟೋ ಇದೆ. ಅಂಥ ವಿಚಾರಗಳನ್ನ ನಾವು ಗಮನಿಸಿಕೊಂಡಾಗ ಈ ಎಲ್ಲ ಅದ್ಭುತಗಳು, ಇನ್ನೂ ಉದಾಹರಣೆ ಅಂದ್ರೆ ನಾವು ರಾಮಾಯಣದ ಕಾಲಕ್ಕೆ ಬಂದ್ರೆ ಸಮುದ್ರಕ್ಕೆ ಸೇತುವೆ ನಿರ್ಮಾಣ ಅನ್ನೋದು ಅಸಂಭವ, ಸಮುದ್ರವನ್ನ ಲಂಘನ ಮಾಡೋದು ಅನ್ನೋದು ಅಸಂಭವ. ಹನುಮಂತನಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಅವನೇ ಹೇಳಿಕೊಳ್ತಾನೆ, ರಾಮನ ಒಂದು ನಾಮಬಲ ಇಲ್ಲ ಅಂದ್ರೆ ಈ ಸಮುದ್ರವನ್ನ ಲಂಘನ ಮಾಡೋ ಶಕ್ತಿ ನನ್ನ ಕೈಯಲ್ಲಿ ಇರ್ಲಿಲ್ಲ, ನನಗಾಗ್ತಿರ್ಲಿಲ್ಲ. ಯಾವಾಗ ಅದನ್ನ ಹೇಳಿಕೊಳ್ತಾನೆ, ರಾಮನ ಬಾಲಕ್ಕೆ ಬೆಂಕಿ ಹಚ್ಚಿದ ಮೇಲೆ ಬೆಂಕಿ ನನ್ನನ್ನು ಸುಡ್ತಾನೆ ಇಲ್ಲ, ಇದೇ ನನ್ ಕಾವೇ ಬರ್ತಾ ಇಲ್ಲ, ಬಿಸಿನೇ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ನೆನಪಾಗತ್ತೆ, ಯಾವ ಪರಮಾತ್ಮ ಸಮುದ್ರವನ್ನ ಲಂಘನ ಮಾಡುವ ಶಕ್ತಿ ಕೊಟ್ನೋ, ಸಮುದ್ರದಲ್ಲಿ ಬಂದಂತ ವಿಘ್ನಗಳನ್ನ ಎದುರಿಸೋ ಶಕ್ತಿ ಕೊಟ್ನೋ, ಬಹುಶಃ ಅದೇ ಪರಮಾತ್ಮನ ಶಕ್ತಿ, ಅದೇ ಪರಮಾತ್ಮನ ಬಲದಿಂದ ನಾನು ನನಗೆ ಇದು ಸುಡ್ತಾ ಇಲ್ಲ. ಈಗ ನೋಡಿ, ಸುಡುವ ಶಕ್ತಿ ಇರುವ ಅಗ್ನಿ ಎಂದಾದ್ರೂ ಸುಡದೆ ಇರೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂದ್ರೆ ಅಸಂಭವವನ್ನ ಆಗದೇ ಇರುವಂತದನ್ನ ಆಗಿಸೋದು, ಮತ್ತೆ ಆಗದೇ ಇಲ್ಲ ಅನ್ನುವಂಥದನ್ನ ಮಾಡಿಸುವಂತ ಈ ಅದ್ಭುತವಾದದ್ದು ಏನೇನಿದೆ ಆ ಎಲ್ಲವನ್ನ ಮಾಡಿಸಬಲ್ಲ ವ್ಯಕ್ತಿ ಅಥವಾ ಶಕ್ತಿ ಯಾವುದಪ್ಪ ಅಂದ್ರೆ ಅದು ಆ ಮಹಾಶಕ್ತಿಯದೇ. ಆದ್ರಿಂದ ಈ ದೇವಸ್ಥಾನಾದಿ ನಿರ್ಮಾಣಗಳಿಗೆ ಸಂಬಂಧಪಟ್ಟಂತೆ ಅನೇಕವನ್ನ ನಾವು ನೋಡಿದ್ದೇವೆ, ಒಂದಲ್ಲ. ತಂಜಾವೂರಿನ ವಿಷಯದಲ್ಲೇನೆ ಬೇಕಾದಷ್ಟಿದೆ, ಪುರಿಯ ಜಗನ್ನಾಥನ ವಿಷಯದಲ್ಲೇ ಇದೆ. ಇನ್ನು ಈ ಗುಹಾಂತರ್ ದೇವಾಲಯಗಳಿದೆಯಲ್ಲ, ಇಷ್ಟು ಸಾವಿರ ವರ್ಷಗಳ ನಂತರದಲ್ಲೂ ಕೂಡ ಬಣ್ಣ ಮಾಸಿಲ್ಲ, ಚಿತ್ರಗಳು ಮಾಸಿಲ್ಲ. ಈ ರೀತಿಯಾದ ಅದ್ಭುತಗಳನ್ನ ಕಂಡಾಗ ಈ ಎಲ್ಲ ಅದ್ಭುತಗಳು ಪ್ರಕೃತಿಯಲ್ಲಿದೆ ಅನ್ಕೊಳ್ಳೋಣ, ಆ ಪ್ರಕೃತಿಯನ್ನಾದ್ರೂ ನಿರ್ಮಾಣ ಮಾಡಿದ್ಯಾರು? ಆ ದೇವಿ. ಅಂಥ ಒಂದು ಮಹಾಬುದ್ಧಿ ಉಳ್ಳವಳು ಯಾರಪ್ಪ ಅಂದ್ರೆ ಆ ದೇವಿ ಅನ್ನುವುದನ್ನ ಮತ್ತೊಮ್ಮೆ ನಾವು ಮನನ ಮಾಡಿಕೊಂಡು, ಈ ಬುದ್ಧಿಯಲ್ಲೂ ಕೂಡ ಪ್ರಕೃತಿಯಲ್ಲಿರುವಂತಹ ಸತ್ವರಜ ಸ್ತಮೋ ಗುಣಗಳು, ಅದಕ್ಕನುಗುಣವಾಗಿ ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ ಎನ್ನುವ ಭೇದ, ಸಾತ್ವಿಕ ಬುದ್ಧಿಯಲ್ಲಿ ಧರ್ಮಾಧರ್ಮ ವಿವೇಕ, ಹಾಗೆ ಕಾರ್ಯಾಕಾರ್ಯಾದಿ ವಿವೇಕ, ಈ ಎಲ್ಲ ವಿವೇಕಗಳೊಡಗೂಡಿರುವಂತಹ ಒಂದು ಬುದ್ಧಿ, ಮೋಕ್ಷವನ್ನ ಹೊಂದಬೇಕು ಅನ್ನುವಂತಹ ಬುದ್ಧಿ ಇದೇನಿದೆ ಇದನ್ನ ಸಾತ್ವಿಕ ಬುದ್ಧಿ ಎಂಬುದಾಗಿ ಕರೀತಾರೆ. ಲೌಕಿಕವಾದಂತಹ ಭೋಗಾಪೇಕ್ಷೆಗಳನ್ನ ಹೊಂದಿರುವಂತಹ ಬುದ್ಧಿಗೆ ರಾಜಸ ಬುದ್ಧಿ ಎಂಬುದಾಗಿ ಹೇಳ್ತಾರೆ. ಎಲ್ಲ ಭೋಗವೂ ಕೂಡ ನನಗೇ ಇರಲಿ ಅನ್ನುವಂಥ ಬುದ್ಧಿಗೆ ತಾಮಸ ಬುದ್ಧಿ ಅಂತ ಹೇಳ್ತಾರೆ. ಈ ಎಲ್ಲಾ ಬುದ್ಧಿಗಳು ಯಾರದು? ದೇವಿಯದೆ. ಆ ಎಲ್ಲಾ ಬುದ್ಧಿಗಳಿಗೂ ಮೂಲ ಪ್ರೇರಕ ಶಕ್ತಿಯಾಗಿ ನಿಂತಿರುವವಳು ಯಾರೋ ಅವಳನ್ನ ಮಹಾ ಬುದ್ಧಿ ಅನ್ನುವುದಾಗಿ ಕರೀತಾರೆ. ಇಷ್ಟನ್ನ ನಾವು ನೋಡ್ಕೊಂಡಿದ್ವಿ. ಹಾಗೆ ಮಹಾಸಿದ್ಧಿಯನ್ನು ಕೂಡ ಸಂಗ್ರಹವಾಗಿ ಗಮನಿಸಿದ್ವಿ. ಆದ್ರೆ ಮತ್ತೊಮ್ಮೆ ಮನನ ಮಾಡಿಕೊಂಡ್ರೆ
ಮಹಾ ಸಿದ್ಧಿ. ಸಿದ್ಧಿ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ನಾವು ಮಾಡಕ್ಕೆ ಹೊರಡ್ತೇವೆ, ಹಾಗೆ ಕೆಲಸ ಮಾಡಿದಾಗ ಕೆಲಸ ಪೂರ್ಣ ಆದರೆ, ಆ ಕೆಲಸ ಪೂರ್ಣ ಅಂದ್ರೆ ಅದು ಒಂದು ಫಲರೂಪವನ್ನ ತಳೆದರೆ, ಈಗ ಗಿಡ ಹಾಕಿದ್ದೇವೆ, ಗಿಡ ಹಾಕಿದ್ದು ಮೊಳೆತ್ರೆ ಅದು ಒಂದು ಫಲನೇ, ಹಾಗೆ ಮೊಳೆತಿದ್ದು ಕೊಂಬೆ ಒಡ್ಕೊಂಡ್ರೆ ಅದು ಒಂದು ಫಲನೇ, ಹಾಗೆ ಹೂ ಬಿಟ್ರೆ ಅದು ಫಲನೇ. ಆ ಹೂವು ಹೀಚಾಗಿ ಕಾಯಾಗಿ ನಾವು ಉಪಯೋಗಕ್ಕೆ ತೆಗೆದುಕೊಳ್ಳುವಂತೆ ಆದಾಗ ಅದು ಫಲ ಅಂದ್ರೆ ಪೂರ್ಣ ಸಾರ್ಥಕ. ಹಾಗೆ ಒಂದು ಮರ, ಒಂದು ಗಿಡ, ಒಂದು ವ್ಯಕ್ತಿ, ಪ್ರತಿಯೊಂದು ಜೀವಕ್ಕೂ ಕೂಡ ಆ ರೀತಿಯಾದಂತಹ ಒಂದು ಸಿದ್ಧಿ ಇದೆ. ಅಂದ್ರೆ ಆಯಾಯ ಜೀವಿಗಳು ಜನ್ಮ ತಳೆದದ್ದು, ಆಯಾಯ ಜೀವಿಗಳು ಹುಟ್ಟಿದ್ದು, ಅದು ಸಿದ್ಧ ಆಗೋದು ಅಂದ್ರೆ ಸಾರ್ಥಕ ಆಗುವುದು ಯಾವಾಗ ಅಂದ್ರೆ ಅದು ಫಲವನ್ನ ಕೊಟ್ಟಾಗ. ಈಗ ನಾವು ಅಡಿಗೆ ಮಾಡೋದಕ್ಕೋಸ್ಕರ ಏನ್ ಮಾಡಿದ್ದೇವೆ, ಪದಾರ್ಥಗಳೆಲ್ಲ ಅಕ್ಕಿ, ಬೇಳೆ, ತರಕಾರಿ, ಆ ಅಕ್ಕಿಯನ್ನು ಹಾಕೋ ಪಾತ್ರೆ ಎಲ್ಲ ರೆಡಿ ಇಟ್ಕೊಂಡಿದ್ದೇವೆ, ನೀರು ಎಲ್ಲ. ಆ ಎಲ್ಲವನ್ನ ನಾವು ತೊಳೆದು ಶುದ್ಧ ಮಾಡಿ ಕುಕ್ಕರಲ್ಲಿ ಇಟ್ಟು ಅದು ಬೆಂದು ಅದನ್ನ ಮತ್ತೆ ಬೆರಕೆ ಮಾಡಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಅದು ಸಿದ್ಧಿ ಅಂದ್ರೆ ಅನ್ನ ಸಿದ್ಧ ಆಯಿತು. ಹಾಗೆ ಸಿದ್ಧಿ ಅನ್ನುವುದು ಲೋಕದಲ್ಲಿ ಹಂತ ಹಂತದಲ್ಲಿ ಹೀಗಿದೆ. ಅಂದ್ರೆ ಒಂದು ಫಲ ಕೊಡುವಂತ ಸ್ಥಿತಿ, ಅನುಭವ ಯೋಗ್ಯವಾದಂತಹ ಒಂದು ಸ್ಥಿತಿ ಬಂದ್ರೆ ಅದನ್ನ ಸಿದ್ಧಿ ಅಂತ ಕರೀತಾರೆ. ತಿನ್ನಲು ಅನುಭವಿಸಲು ಯೋಗ್ಯವಾಗೋದು. ಅದನ್ನೇ ನೋಡಿ ಯೋಗದಲ್ಲೂ ಕೂಡ, ಯೋಗದಲ್ಲಿ ಏನು ಯಮ ನಿಯಮ ಆಸನ ಇವುಗಳನ್ನ ಮಾಡಿ 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 ಅದರ ಮೂಲಕ ಪ್ರಾಣಾಯಾಮಕ್ಕೆ ಬೇಕಾದಂತಹ ಒಂದು ಅನುಕೂಲ ವ್ಯವಸ್ಥೆಯನ್ನ ಮಾಡಿಕೊಂಡು, ಪ್ರಾಣಾಯಾಮನೂ ಕೂಡ ಮಾಡಿ ಮಾಡಿ ಎಷ್ಟೋ ಸುದೀರ್ಘ ಕಾಲ ಮಾಡಿದಾಗ ಅದರ ಫಲವಾಗಿ ನಮ್ಗೇನೋ ದೊರಕುತ್ತಲ್ಲ, ಅದನ್ನ ತಾನೇ ಸಿದ್ಧಿ ಅಂತಾರೆ. ಪ್ರಾಣಾಯಾಮ ಮಾಡುವಾಗ ನಾವು ಅವತ್ತು ನೋಡ್ಕೊಂಡಿದ್ವಿ, ಒಂದು ಕಂಠಕೂಪದಲ್ಲಿ ಪ್ರಾಣ ಮತ್ತು ಅಪಾನಗಳನ್ನ ನೆಲೆ ನಿಲ್ಲಿಸಿದರೆ, ನಾಭಿಕೂಪದಲ್ಲಿ ಪ್ರಾಣ ಅಪಾನಗಳನ್ನ ನೆಲೆ ನಿಲ್ಲಿಸಿದರೆ, ಹೀಗೆ ಒಂದೊಂದು ಜಾಗದಲ್ಲಿ ನೆಲೆ ನಿಲ್ಲಿಸಿ ಪ್ರಾಣಾಪಾನಗಳನ್ನ ಅಲ್ಲೇ ಸುತ್ತುವಂತೆ ಮಾಡ್ತಾ ಇದ್ರೆ ಅದು ಒಂದು ಫಲವನ್ನ ಕೊಡುತ್ತೆ. ಅಂಥದನ್ನ ನಾವೇನಂತೀವಿ, ಸಿದ್ಧಿ ಅಂತ ಕರೀತೇವೆ. ಹಾಗೆ ಲೋಕದಲ್ಲಿ ಸಿದ್ಧಿ ಎನ್ನುವುದು ಪ್ರತಿದಿನ ನಾವು ಮಾಡುವ ಪ್ರತಿ ಚಟುವಟಿಕೆಯಲ್ಲಿದೆ. ಅಂಥ ಎಲ್ಲ ಸಿದ್ಧಿಗಳ ಆತ್ಯಂತಿಕ ಸಿದ್ಧಿ ಯಾವುದು? ಈ ಶರೀರವನ್ನ ಪಡೆದುದರ ಸಾರ್ಥಕತೆಯನ್ನ ಪಡ್ಕೊಂಡ್ರೆ ಆಗ ಅದು ಆತ್ಯಂತಿಕ ಸಿದ್ಧಿ. ಶರೀರವನ್ನ ಪಡೆದುದರ ಆತ್ಯಂತಿಕ ಸಿದ್ಧಿ ಯಾವುದು ಅಂತ ಗುರಿ ಇಟ್ಕೊಂಡ್ರೆ, ಎಲ್ಲದಕ್ಕೆ ಏನು ಗುರಿ? ನಾನೀಗ ಇಲ್ಲಿಗೆ ಬಂದಿದ್ದೇವೆ, ಮತ್ತೆ ನಮ್ಮ ಕೆಲಸ ಏನು? ಮನೆಗೆ ಹೋಗೋದು. ಮನೆ ಮುಟ್ಟೋದೇ ನಮ್ಮ ಸಿದ್ಧಿ ಅಲ್ವಾ? ಮನೆಯಿಂದ ನಾವು ಹೊರಗೆ ಬಂದ ಮೇಲೆ ಮನೆಗೆ ಹೋಗಬೇಕು. ಎಲ್ಲೇ ಹೋಗಿರಿ, ಉತ್ತಮವಾದ ಪವಿತ್ರವಾದ ತೀರ್ಥಕ್ಷೇತ್ರಗಳಲ್ಲೇ ಇರಿ. ಇಲ್ಲಿದ್ರೆ ಮನೆಯೇ ಬೇಡ ಅನ್ಸುತ್ತೆ ಅಂತ ಬಾಯಲ್ಲಿ ಹೇಳ್ತಿರ್ತೇವೆ, ಆದ್ರೆ ಮನೆಗೆ ಹೋಗ್ಬೇಕು ಅಂತ ಮನೆ ಎಳೀತಿರುತ್ತೆ. ಕಾಶಿ ಕ್ಷೇತ್ರ ಇರ್ಲಿ, ಬದರಿಕಾ ಕ್ಷೇತ್ರ ಇರ್ಲಿ, ಇಂಥ ಪವಿತ್ರ ಕ್ಷೇತ್ರದಲ್ಲಿದ್ರು ಹೇಳಿಸ್ತೇ ನಮಗೆ. ಆದರೆ ಅದರಲ್ಲಿ ಇತ್ತೀಚೆಗೆ ಅಂತೂ ವೃಂದಾವನ ಕ್ಷೇತ್ರದ ಮಹಿಮೆಯನ್ನ ತುಂಬಾ ಹೇಳ್ತಾರೆ. ವೃಂದಾವನದಲ್ಲಿ ಇವತ್ತಿಗೆ ಹೊರದೇಶದವರೆಲ್ಲ ಬಂದು ನೆಲೆ ಬಿಟ್ಟಿದ್ದಾರೆ. ನಮ್ಮಂತೆ ವೇಷಭೂಷಗಳನ್ನ ಮಾಡಿಕೊಂಡು ಆಚಾರ ವಿಚಾರಗಳನ್ನ ಇಟ್ಕೊಂಡು ಅವರು ಕೃಷ್ಣಾನುಷ್ಠಾನ ಮಾಡ್ತಾ ಆ ಕೃಷ್ಣನ ಅನುಭೂತಿಯನ್ನ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಅಂದ್ರೆ ವೃಂದಾವನದ ಉಸಿರೇ ನಮಗೆ ಮನೆ ಬೇಡ ಅಂತ ಅನಿಸುತ್ತೆ, ಮರೆಸುತ್ತೆ ಅಂತ ಹೇಳಿದರೂ ನನ್ನ ಗಂಡ, ನನ್ನ ಪತ್ನಿ, ನನ್ನ ಮನೆ, ನನ್ನ ಮಗ, ಈ ಸೆಳೆತ, ನನ್ನ ಮಕ್ಕಳು, ನನ್ನ ಆಸ್ತಿ ಇರುತ್ತೆ ಅಲ್ವಾ? ಆ ಎಲ್ಲವನ್ನ ಕಳೆದುಕೊಂಡು ನನ್ನ ಮನೆ ಅನ್ನೋದನ್ನ ಮುಟ್ಟೋದಿದೆಯಲ್ಲ, ಹಾಗೆ ಈ ಶರೀರವನ್ನ ಪಡೆದುಕೊಂಡಾಗ, ಈ ಶರೀರ ಯಾವ ಮೂಲದಿಂದ ಬಂದಿದೆ? ಪರಮಾತ್ಮ ಮೂಲದಿಂದ ಬಂದಿದೆ, ಪ್ರಕೃತಿ ಮೂಲದಿಂದ ಬಂದಿದೆ. ಆ ಪ್ರಕೃತಿ ಮೂಲಕ್ಕೆ ಹೋಗಿ ಸೇರ್ಕೊಳ್ಳೋದಿದೆಯಲ್ಲ, ಅದೇ ಮಹಾ ಸಿದ್ಧಿ. ಅಂಥ ಒಂದು ಸ್ವರೂಪ ಯಾರದು? ತಾಯಿಯದು. ಈ ಶರೀರ ಪಡೆದಿದ್ದೇವೆ, ಶರೀರ ಇರುವಲ್ಲಿಯವರೆಗೆ ಈಗ ಬೆಳಗ್ಗೆ ಹೇಳಿದ್ವಲ್ಲ, ಬೆಳಗ್ಗೆ ಹೇಳ್ತಿದ್ದ ಹಾಗೆ ನೀರಿಟ್ಕೊಂಡಿದ್ದೇವೆ, ಫಿಲ್ಟರ್ ಇಟ್ಟಿದ್ದೇವೆ, ಕಾಫಿ ಪುಡಿ ಹಾಕಿದ್ದೇವೆ, ಈ ತರ ಏನೇನು ಮಾಡಿದ್ರು ಅದರ ಫಲ ಯಾವಾಗ? ಕಾಫಿ ಬೆರೆಸಿ ಕುಡಿದಾಗ. ಅದೇ ರೀತಿಯಲ್ಲಿ ಒಂದೊಂದನ್ನ ಮಾಡ್ತಾ ಹೋದಾಗ ಸಿದ್ಧಿ ಸಿದ್ಧಿ ಸಿದ್ಧಿ. ಈ ಎಲ್ಲ ಸಿದ್ಧಿಗಳು ಮಹಾಗೋದು ಯಾವಾಗ? ಈ ಶರೀರದ ಆಮೂಲಾಗ್ರ ಆತ್ಯಂತಿಕವಾದ ಫಲ ಆದಾಗ. ಆದ್ರಿಂದ ಅಂಥ ಒಂದು ಸಿದ್ಧಿ ಸ್ವರೂಪ ಯಾರದಪ್ಪ ಅಂದ್ರೆ ಆ ದೇವಿಯದು, ಮಹಾ ಸಿದ್ಧಿ ಅನ್ನುವುದನ್ನ ಹೇಳಿದ್ರು. ಆದ್ರಿಂದ ಜೀವನದಲ್ಲಿ ಶರೀರನ್ನ ಪಡೆದಿರೋದೇ ನಾವು ಅನೇಕ ಬಾರಿ ಹೇಳ್ಕೊಂಡಿರುವಂತೆ
ತ್ವತ್ಪ್ರಾಪ್ತ್ಯೈಕ ಪ್ರಯೋಜನಂ, ಭಗವತ್ ಪ್ರಾಪ್ತ್ಯೈಕ ಪ್ರಯೋಜನಂ, ಭಗವಂತನನ್ನ ಹೊಂದುವುದೇ. ಆದ್ರಿಂದಲೇ ಇಹ ಚೇದವೇದಿ ತಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತಿ ವಿನಷ್ಟಿ. ಈ ಜನ್ಮದಲ್ಲಿ ನೀನ್ ಪಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ನೀನು ಪಡೆಯೋದು ಅನ್ನೋದಕ್ಕೆ ಕಷ್ಟ ಸಾಧ್ಯ ಇದೆಯಪ್ಪ. ಆದ್ರಿಂದಲೇ ಉತ್ತಿಷ್ಠತ, ಎಚ್ಚರಗೊಳ್ಳಿ, ಜಾಗೃತ, ಎದ್ದೇಳಿ, ಜಾಗೃತ, ಪ್ರಾಪ್ಯವರಾನ್ ನಿಬೋಧತ, ತಿಳ್ಕೊಳ್ಳಿಪ್ಪ, ಜ್ಞಾನ ಪಡ್ಕೊಳ್ಳಿ. ಯಾವುದನ್ನ ಅಂದ್ರೆ ಆ ಪರಮಾತ್ಮ ಜ್ಞಾನವನ್ನ ಪಡ್ಕೊಳ್ಳಿ ಅನ್ನುವುದನ್ನ ಉಪನಿಷದ್ವಾಣಿಗಳು, ವೇದವಾಂಗ್ಮಯಗಳು ಕೂಡ ನಮಗೆ ಹೇಳುತ್ತೆ. ಅಂಥ ಒಂದನ್ನ ಪಡೆದರೆ ಅದು ಮಹಾ ಸಿದ್ಧಿ. ಇನ್ನು ಮಹಾ ಸಿದ್ಧಿ ಅನ್ನುವಾಗ ಈಗ ನಾವು ಅದನ್ನ ಸ್ವಲ್ಪ ಹೆಚ್ಚು ಕಡಿಮೆ ಕೈವಲ್ಯ ಅಥವಾ ಮೋಕ್ಷ ಅನ್ನುವುದಕ್ಕೆ ಸಮಾನವಾಗಿ ಹೇಳಿಕೊಂಡಂತೆ ಪರಮಾತ್ಮನ ಸಾರೂಪ್ಯ, ಸಾಲೋಕ್ಯ, ಸಾನ್ನಿಧ್ಯ, ಸಾಮೀಪ್ಯ ಈ ಎಲ್ಲಕ್ಕಿಂತಲೂ ಕೂಡ ಅಲ್ಟಿಮೇಟ್ ಸಾಯುಜ್ಯ, ಸಾರೂಪ್ಯ, ಸಾನ್ನಿಧ್ಯ, ಸಾಲೋಕ್ಯಾದಿಗಳನ್ನ ಪಡೆದಿದ್ದರೂ ನಮಗೇನು ಮತ್ತೆ ಹಿಂತಿರುಗಿ ಬರಬೇಕು. ಸಾಯುಜ್ಯವನ್ನ ಪಡೆದಾಗ ಮಾತ್ರ ಹಿಂತಿರುಗಿ ಬರುವಂತಿಲ್ಲ. ಆದ್ರಿಂದ ಅದನ್ನೇನಂತಾರೆ ಮಹಾ. ಅದರಿಂದ ಮಹಾಸಿದ್ಧಿ ಅಂದಾಗ ದೇವಿಯೇ ನಾವಾಗಿ ಬಿಡೋದು, ಪರಮಾತ್ಮನೇ ನಾವಾಗಿ ಬಿಡುವುದು. ಅಂಥ ಒಂದು ಸಿದ್ಧಿಯನ್ನ ನಾವೇ ಪಡ್ಕೊಳ್ತೀವಿ ಅನ್ನೋದು ಅಸಾಧ್ಯ. ಪರಮಾತ್ಮನ ಕೃಪಾ ಮಾತ್ರದಿಂದ ಅದನ್ನ ನಾವು ಪಡ್ಕೊಳ್ಳಬಹುದು. ಪಡ್ಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಕೇಳ್ಬೇಕಾದ್ದೇನು? ಕೃಪೆ ಮಾಡು, ಕೃಪೆ ಮಾಡು, ಕೃಪೆ ಮಾಡು, ಕೃಪಾಂ ಕುರು ಮಹಾದೇವಿ ಅಂತ. ಆದ್ರಿಂದಲೇ ಸಿದ್ಧಿಯನ್ನ ಹೇಳುವಾಗ ಜನ್ಮ ಸಿದ್ಧಿ, ಜನ್ಮ ಸಿದ್ಧಿ ಅಂದ್ರೆ ಮರದ ಸಿದ್ಧಿ ಏನು ಹೇಳ್ಕೊಂಡ್ವಿ ಈಗ ತಾನೆ. ನಮ್ಮ ಶರೀರದ ಸಿದ್ಧಿ ಏನು ಹೇಳ್ಕೊಂಡ್ವಿ. ಹಾಗೆ ಒಂದು ಅದರ ಹಸು ಆಗಿದ್ದು ಅದು ಕರುಣೆ ಹಾಕ್ಲಿಲ್ಲ, ಹಾಲೇ ಕೊಡ್ಲಿಲ್ಲ ಅಂದ್ರೆ ಅದರ ಜನ್ಮ ಸಿದ್ಧಿ ಆಗಲ್ಲ. ಆದ್ರಿಂದ ಆ ರೀತಿಯಾಗಿ ಜನ್ಮ ಸಿದ್ಧಿ ಅನ್ನುವುದು ಒಂದು. ಇನ್ನು ಔಷಧ, ಇದನ್ನು ನಾವು ಹಿಂದೆನೆ ಹೇಳ್ಕೊಂಡಿದ್ದೇವೆ. ಮಹಾಮಾಯಾ ಎನ್ನುವ ನಾಮದ ವಿವರಣೆಯನ್ನ ಕೊಡುವಾಗ ಹೇಳ್ಕೊಂಡಿದ್ದೇವೆ. ಔಷಧಿ ಅಂದಾಗಲೇ ಅದರಲ್ಲಿ ರೋಗ ನಿವಾರಕ ಶಕ್ತಿ ಇದೆ ಅಂತ ಗೊತ್ತಿದೆ. ಅಂಥ ಔಷಧಿಯನ್ನ ಒಬ್ಬ ವ್ಯಕ್ತಿಗೆ ಕೊಟ್ಟಾಗ ಅದರ ಔಷಧೀಯ ಗುಣ ಕೆಲಸ ಮಾಡಿ ರೋಗ ನಿವಾರಣೆ ಮಾಡಲಿಲ್ಲ ಅಂತಾದರೆ ಅದರಲ್ಲಿರುವ ಔಷಧೀಯ ಶಕ್ತಿ ಸಿದ್ಧ ಆಗಲಿಲ್ಲ ಅಂತ ಅಲ್ವಾ? ಅಂದ್ರೆ ಅದನ್ನ ಮಾಡ್ತಾ ಇರೋದು ಯಾರು? ಮಹಾಮಾಯಾದಲ್ಲಿ ತಾಯಿನೇ ಹೇಳ್ಕೊಂಡಿದ್ದಾಳೆ, ವ್ಯಕ್ತಿಗೆ ಕೊಟ್ಟಂತ ಔಷಧಿ ಅದು ರೋಗ ನಿವಾರಕವಾಗುವಂತಹ ಸಾಮರ್ಥ್ಯವನ್ನ ಕೊಡುವವಳು ನಾನು, ಅದು ರೋಗ ನಿವಾರಕವಾಗದಂತ ಸಾಮರ್ಥ್ಯವನ್ನ ಮಾಡುವವಳು ನಾನು. ಈಗ ವೈದ್ಯ ಒಬ್ಬನೇ ವೈದ್ಯ, ನನಗೂ ಟ್ರೀಟ್ ಮಾಡಿದವನು ನಿಮಗೂ ಟ್ರೀಟ್ ಮಾಡಿದವನು ಒಬ್ಬನೇ ವೈದ್ಯ. ನಮಗ್ ಬಂದಿದ್ ಕಾಯಿಲೆನೂ ಅದೇ, ನಿಮಗ್ ಬಂದಿದ್ ಕಾಯಿಲೆನೂ ಅದೇ, ಕೊಟ್ಟಿರೋ ಔಷಧಿ ಒಂದೇ, ಕೊಟ್ಟಿರೋ ಟ್ರೀಟ್ಮೆಂಟ್ ಒಂದೇ. ನಿಮಗ ವಾಸಿ ಆಯ್ತು, ನನಗಾಗ್ಲಿಲ್ಲ. ನೀವು 2 ದಿವಸಕ್ಕೆ ಮನೆಗೆ ಹೋದ್ರಿ, ನನ್ಗೆ 10 ದಿವಸ ಆದ್ರೂ ಮನೆಗೆ ಬರ್ಲಿಲ್ಲ. ಯಾಕೆ ಅಂದ್ರೆ ಇದೆಲ್ಲ ಆ ದೇವಿಯ ಸಿದ್ಧಿಯನ್ನ ಕೊಡುವ ಶಕ್ತಿ ಇದೆಯಲ್ಲ ಔಷಧದಲ್ಲಿ ಸೇಮೆ. ಆದ್ರೆ ಆ ಔಷಧಿಯಲ್ಲಿ ಸಿದ್ಧಿ ಮಾಡುವ ಶಕ್ತಿ ಇದೆಯಲ್ಲ ಅದು ನನ್ನ ಕರ್ಮಾನುಸಾರ ಫಲ ಕೊಡೋದು. ಆದ್ರಿಂದ ನಾನು ರೋಗವನ್ನ ಇಷ್ಟು ಸುದೀರ್ಘ ಕಾಲ ಅನುಭವಿಸಬೇಕಾಗಿದೆ. ಆಗ ಈ ಔಷಧದಲ್ಲಿ ಅಷ್ಟೇ ಶಕ್ತಿ ಇದ್ರೂ ಅದು ಸಿದ್ಧಿ ಆಗಲ್ಲ. ಅದೇ ವ್ಯಕ್ತಿಗೆ ಇಷ್ಟೇ ದಿನಕ್ಕೆ ವಾಸಿಯಾಗಿ ಅವನು ಮುಕ್ತಿಯಾಗಿ ಹೋಗಬೇಕು, ಅವನಿಗೆ ಒಂದೇ ದಿವಸಕ್ಕೆ ಅದು ಸಿದ್ಧಿಯನ್ನ ಕೊಡುತ್ತೆ, ಒಂದೇ ಕ್ಷಣಕ್ಕೆ ಸಿದ್ಧಿಯನ್ನ ಕೊಡುತ್ತೆ. ಇಂಥ ಶಕ್ತಿಯನ್ನ ಮಾಡ್ತಾ ಇರೋದು ಯಾರು? ಪರಮಾತ್ಮ. ಇದು ನೋಡಿ ನಮಗನ್ಸುತ್ತೆ ಯಾವುದರಲ್ಲೂ ನಾವು ಅಂತಿಲ್ಲ. ಒಬ್ಬ ವೈದ್ಯ ನಾನು ಔಷಧಿ ಕೊಟ್ಟೆ, ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ ಪರಮಾತ್ಮ 2 ಸಲ ನಗುತ್ತಾನೆ ಅಂತ. ಒಬ್ಬ ಈ ತರ ಎಲ್ಲ ಏನು ಇದು ಡಯಾಗ್ನೋಸಿಸ್ ಎಲ್ಲ ಮಾಡಿ ರೋಗ ನಿದಾನ ಎಲ್ಲ ಮಾಡಿದ ಮೇಲೆ ಇನ್ನೇನು ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಆಗಿದೆ, ಪರ್ಫೆಕ್ಟ್ ಮೆಡಿಸಿನ್ ಇದೆ, ಇನ್ನೆಷ್ಟೇ 2-3 ದಿವಸ ಅಷ್ಟೇ ಪರ್ಫೆಕ್ಟ್, 10 ವರ್ಷ ಯೋಚನೆ ಇಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ರೆ ದೇವರು ನಗುತ್ತಿರ್ತಾನಂತೆ. ಯಾಕೆ ಅಂದ್ರೆ ಅವನ ಆಯಸ್ಸಿಗೆ ಮುಗಿತಾ ಇದೆ ಅಂತ ಅವನಿಗೆ ಗೊತ್ತಿರುತ್ತೆ. ಅಂದ್ರೆ ಆ ರೀತಿಯಲ್ಲಿ ಈ ಔಷಧಿ ಇವ್ರಿಗೆಲ್ಲ ಗೊತ್ತಿದೆ, ಡಯಾಗ್ನೋಸಿಸ್ ಕರೆಕ್ಟ್ ಇದೆ, ಔಷಧಿ ಇದೆ, ಔಷಧಿಯನ್ನ ಕೊಡ್ತಾನೂ ಇದ್ದಾರೆ. ಆ ಔಷಧಿ ಕೆಲಸ ಮಾಡೋ ಹಾಗೆ ಮಾಡ್ಬೇಕಾದ್ರೆ ಅಲ್ಲಿರೋದು ಯಾರ ಶಕ್ತಿ ಇದೆ? ಆದ್ರಿಂದ ಡಾಕ್ಟರ್ ಶಕ್ತಿ ಅಲ್ಲ ಅದು. ಡಾಕ್ಟರ್ ಅಲ್ಲಿ ಒಳಗಡೆ ಇದ್ದು ಪ್ರೇರಣೆ ಕೊಟ್ಟರು ಕೂಡ ಭಗವತ್ ಶಕ್ತಿನೇ. ಆದ್ರಿಂದ ದೇವ್ರೇನ್ ಮಾಡ್ತಾನೆ ಅಂತ ನಾವು ಅನ್ಕೊಳ್ಳೋದಲ್ಲ.
ನಾವು ಹೋಗೋ ಕೆಲಸ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ಬೇಕು, ಡಯಾಗ್ನೋಸಿಸ್ ಮಾಡಿಸ್ಕೊಳ್ಬೇಕು, ಎಲ್ಲಾ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳ್ ಎಲ್ಲ ಮಾಡಬೇಕು, ಅವ್ರು ಕೊಟ್ಟ ಔಷಧಿನೂ ನೋಡ್ಬೇಕು. ಜೊತೆಯಲ್ಲಿ ಪಕ್ಕ 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 ಪಕ್ಕದಲ್ಲಿ ದೇವರೇ 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 ಅನ್ನುವುದನ್ನ ಬಿಡಬಾರದು. ಆಗ ಆ ಸಿದ್ಧಿ ಏನಿದೆ ಅದು ಸುಲಭವಾಗಿ ಫಲದಾಯಕವಾಗುವ ಶಕ್ತಿಯನ್ನ ಹೊಂದುತ್ತೆ. ಆದ್ರಿಂದ ಜನ್ಮ ಆದ ನಂತರ ಔಷಧಿ. ಇನ್ನು ಮಂತ್ರವೂ ಕೂಡ ಹಾಗೆ. ಒಂದೇ ಮಂತ್ರವನ್ನ ಗುರು ಅನೇಕ ಶಿಷ್ಯರಿಗೆ ಕೊಟ್ಟಿರಬಹುದು. ಒಬ್ಬನಿಗೆ ಅದು ಫಲದಾಯಕವಾಗುತ್ತೆ, ಮತ್ತೊಬ್ಬನಿಗೆ ಅದು ಫಲದಾಯಕವಾಗಲ್ಲ. ಅದೇ ಮಂತ್ರನೇ ಪಡ್ಕೊಂಡು ಬಂದಿದ್ರು. ಈಗ ಉದಾಹರಣೆಗೆ ಓಂ ನಮೋ ನಾರಾಯಣಾಯ, ಇದು ಈಗ ರಹಸ್ಯವಾದ ಮಂತ್ರ ಅಂತ ಆಗಿದ್ರೂ ಕೂಡ ಲೋಕದಲ್ಲಿ ಅದು ಪ್ರಚಲಿತವಾಗಿ ಇರುವಂತ ಮಂತ್ರ. ಅದನ್ನ ಶ್ರೀರಾಮಾನುಜರು ದೇವಾಲಯದ ಮೇಲೆ ನಿಂತ್ಕೊಂಡು ಬನ್ರಪ್ಪ ಬನ್ರಪ್ಪ ಮೋಕ್ಷದ ದಾರಿ ತೋರಿಸ್ತೀನಿ ನಾನು ನಿಮ್ಗೆ, ನೀವೆಲ್ಲ ಮುಕ್ತರಾಗಿ ಹೋಗುವರಂತೆ ಅಂತ ಕರೆದು ಮಂತ್ರವನ್ನ ಕೊಟ್ರು. ಎಲ್ಲರಿಗೆ ಸಿದ್ಧಿ ಆಯ್ತಾ? ಯಾಕಾಗಲಿಲ್ಲ? ಆ ಮಂತ್ರ ಸಿದ್ಧಿಯಾಗುವಂತ ಒಂದು ಶಕ್ತಿಯನ್ನ ಈಗ ಮೊದಲೇ ಹೇಳಿದ್ರಲ್ಲ, ಆ ಜೀವದ ಒಳಗೆ ಇದ್ದುಕೊಂಡು ಅದಾಗುವುದಕ್ಕೆ ಬೇಕಾದ ಒಂದು ಇದನ್ನ ನಿರ್ಮಾಣ ಮಾಡಬೇಕಲ್ಲ ಒಳಗಡೆ. ಹಾಗಾದಾಗ ಮಂತ್ರ ಸಿದ್ಧಿ ಆಗತ್ತೆ. ಆದ್ರಿಂದ ಮಂತ್ರದ ಸಿದ್ಧಿಯೂ ಕೂಡ ಯಾರನ್ನ ಆಶ್ರಯಿಸಿಕೊಂಡಿದೆ? ಆ ಪರಮೇಶ್ವರಿಯನ್ನ ಅಥವಾ ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದೆ. ಇನ್ನು ತಪಸ್ಸು ಹಾಗೆ. ತಪಸ್ಸನ್ನ 10,000 20,000 ವರ್ಷಗಳು ಮಾಡಿದವರಿದ್ದಾರೆ, 1,000 ವರ್ಷ ಮಾಡಿದವರಿದ್ದಾರೆ, 1 ವರ್ಷ ಮಾಡಿದವರು ಇದ್ದಾರೆ, 1 ತಿಂಗಳು ಮಾಡಿದವರು ಇದ್ದಾರೆ. ಪುಟಾಣಿ ಕಂದ ಧ್ರುವನಿಗೆ 6 ತಿಂಗಳು ಬೇಕಾಯ್ತು, ಸಾಕಾಯ್ತು. ಅದೇ ಅವನ ಹಿಂದೆ ನಾವು ನೋಡೋದು ಪ್ರಿಯವ್ರತ ಮೊದಲಾದವರು, ಇವನು ಕರ್ದಮ, ಎಷ್ಟು 1000 ವರ್ಷ ತಪಸ್ಸು. ಆದ್ರಿಂದ ಆ ತಪಸ್ಸಿಗೆ ಸಿದ್ಧಿ ದೊರಕಬೇಕಾದ್ರೆ ಆ ತಪಸ್ಸಿದ್ಧಿಯೂ ಕೂಡ ಆ ಪರಮಾತ್ಮನನ್ನ ಆಶ್ರಯಿಸಿಕೊಂಡಿರುತ್ತೆ. ಹಾಗೆ ಮನಸ್ಸು ಅನ್ನುವುದನ್ನ ನಿಗ್ರಹ ಮಾಡುವುದು ಎಷ್ಟು ಕಷ್ಟ ಸಾಧ್ಯ ಇದೆ. ಎಲ್ಲರಿಗೆ ಗೊತ್ತಿದೆ ಮನಸ್ಸಿನ ನಿಗ್ರಹ ಎಂಬುದು ವಾಯೋರಿವ ಸುದುಷ್ಕರ ಅಂತ. ಗಾಳಿಯನ್ನ ಹೇಗೆ ಹಿಡಿಯಕ್ಕಾಗೋದಿಲ್ವೋ ಹಾಗೆ ಅತ್ಯಂತ ಕಷ್ಟ ಸಾಧ್ಯ ಈ ಮನಸ್ಸು ಅನ್ನೋದನ್ನ ಹಿಡಿಯೋದು. ನಮ್ಮೆಲ್ಲರ ಅನುಭವದಲ್ಲೂ ಇರುತ್ತೆ. ದೇವರ ಮುಂದೆ ಕೂತು 5 ನಿಮಿಷ ಕಣ್ಣು ಮುಚ್ಕೊಳ್ತೀನಿ, ಸ್ಮರಣೆ ಮಾಡ್ತೀನಿ ಅಂದ್ರೆ ಚಲ್ಲಾಪಿಲ್ಲಿಯಾಗಿ ಹೋದಕೊಂಡು ಅಂತ ಅನ್ಸುತ್ತೆ. ಇದನ್ನ ಹಿಡಿದು ಹಾಗನ್ಸುತ್ತೆ, ಕಟ್ಟಾಕ್ಬಿಡ್ಬಾರ್ದ, ಹೊಡೆದ್ಬಿಡ್ ಅನ್ಸುತ್ತೆ. ಆದ್ರೆ ಅದು ಎಲ್ಲಿ ಸಿಕ್ಕುವಂಥದ್ದಲ್ಲ. ಏನ್ ಮಾಡಿದ್ರು ಹಿಂಗಂದ್ರೆ ಅದಿಲ್ಲಿ ಬಂದು ಕೂತ್ಕೊಳ್ಳಲ್ಲ. ಅದನ್ನು ಮಾಡ್ಬೇಕಾದ್ರೆ ಅದು ದೇವಿಯ ಕೃಪೆಯಿಂದ ಮಾತ್ರ. ಅದರಿಂದ ಯೋಗ ಚಿತ್ತವೃತ್ತಿ ನಿರೋಧ ಅಂತಾಗಿ ಆ ಯೋಗ ಚಿತ್ತವೃತ್ತಿ ಅಂದ್ರೆ ಚಿತ್ತ ಚಲ್ಲಾಪಿಲ್ಲಿಯಾಗಿ ಹೋಗೋದನ್ನ ಏಕಾಗ್ರ ಮಾಡಿ ಅದು ಪರಮಾತ್ಮನ ಜೊತೆಯಲ್ಲಿ ಒಂದಾಗುವಂತೆ ಮಾಡುವ ಸಿದ್ಧಿಯನ್ನ ಕೊಡಬೇಕಾದ್ರೆ ಅದು ಯಾರಿಗೆ ಸಾಧ್ಯ? ಪರಮಾತ್ಮನಿಗೆ ಸಾಧ್ಯ. ಆದ್ರಿಂದ ಈ 5 ರೀತಿಯ ಸಿದ್ಧಿಗಳಿದೆಯಲ್ಲ, 1 ಜನ್ಮ, 2 ಔಷಧಿ, 3ನೇದು ಮಂತ್ರ, 4ನೇದು ತಪ, 5ನೇದು ಸಮಾಧಿ. ಇವುಗಳ ಸಿದ್ಧಿ ಅನ್ನುವುದು ಪರಮಾತ್ಮನ ಕೃಪೆಯಿಂದ ಮಾತ್ರ ದೊರಕುವಂಥದ್ದು. ಆದ್ರಿಂದಲೇ ಅವನು 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಾಗ ತತ್ರ ಲಭತೆ ಬುದ್ಧಿ ಸಂಯೋಗಂ ಪೌರ್ವದೈಹಿಕಂ ಅಂತಾನೆ. ಈ ಪೂರ್ವ ದೇಹದಲ್ಲಿ ನಾವು ಏನೇನು ಬುದ್ಧಿಯನ್ನ ಗಳಿಸ್ಕೊಂಡಿರ್ತೀವೋ ಅದಕ್ಕನುಗುಣವಾದ ಶರೀರ ನಮಗೆ ಸಿಕ್ಕತ್ತೆ. ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಜಾತಿ ಆಯುರ್ಭೋಗ, ಮಾನವ ಜನ್ಮಾನೋ ಪ್ರಾಣಿ ಜನ್ಮಾನೋ, ಪ್ರಾಣಿ ಜನ್ಮದಲ್ಲಿ ಕ್ರೂರ ಪ್ರಾಣಿ, ಸಾಧು ಪ್ರಾಣಿ, ಸಾಧು ಪ್ರಾಣಿಯಲ್ಲಿ ಇಂಥ ಪ್ರಾಣಿ, ಈ ಎಲ್ಲ ನಿಗದಿಯಾಗೋದು ಬುದ್ಧಿಯಿಂದ. ಅಂಥ ಬುದ್ಧಿ ನಿಗ್ರಹವಾಗಬೇಕಾದ್ರೆ ಆ ಪರಮಾತ್ಮನ ಕೃಪೆ ಎಂಬುದು ಬೇಕು. ಅಂಥದನ್ನ ಯಾವುದರಿಂದ ನಾವು ಪಡ್ಕೊಳ್ಳೋದು? ಕೃಪಾ ಮಾತ್ರ ಸಿದ್ಧಿ, ಅಂಥ ಸಿದ್ಧಿ. ಅದರಿಂದ ಮಹಾ ಸಿದ್ಧಿ. ಈ ರೀತಿ ಆ ದೇವಿಯ ಒಂದು ಕೃಪೆಯಿಂದ ನಾವು ಇವೆಲ್ಲವನ್ನ, ಯಾವುದನ್ನ, ಜನ್ಮವನ್ನ, ಮಂತ್ರವನ್ನ, ತಪಸ್ಸನ್ನ ಎಲ್ಲ ಪಡ್ಕೊಂಡ ಮೇಲೆ ಪಡೆಯುವಂತ ಆತ್ಯಂತಿಕ ಫಲ ಏನಿದೆ ಅದು ಮಹಾ ಸಿದ್ಧಿ. ಆದ್ರಿಂದಲೇ ನಾವು ದೇವರನ್ನ ಪ್ರಾರ್ಥನೆ ಮಾಡುವಾಗ ಸಿದ್ಧಿರ್ಭವತು ಮೇ ದೇವಿ ತ್ವತ್ಪ್ರಸಾದಾನ್ ಮಹೇಶ್ವರಿ, ಅಮ್ಮ ತಾಯಿ ನಿನ್ನ ಅನುಗ್ರಹದಿಂದ ನಾನು ಮಾಡಿದಂಥ ಈ ಜಪ ಸಿದ್ಧವಾಗಲಿ, ಅಮ್ಮ ನಿನ್ನ ಅನುಗ್ರಹದಿಂದ ನಾನು ಮಾಡಿದಂಥ ಈ ಧ್ಯಾನ ಸಿದ್ಧವಾಗಲಿ. ಹಾಗೆ ಸಿದ್ಧಿರ್ಭವತು ಮೇ ದೇವಿ ತ್ವತ್ಪ್ರಸಾದಾನ್ ಮಹೇಶ್ವರಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಸ್ತೋತ್ರದಲ್ಲಿ
ಸರಸ್ವತಿ ಸ್ತೋತ್ರದಲ್ಲಿ ಹೇಳುವಾಗ ಸಿದ್ಧಿರ್ಭವತು ಅಂತ ಕೇಳ್ಕೊಳ್ತೇವೆ. ಹಾಗೆ ಆ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಇನ್ನು ನಾವು ಅಣಿಮಾದಿ ಸಿದ್ಧಿಗಳ ವಿಷಯ ಕೇಳಿಕೊಂಡಿದ್ದೇವೆ. ಅಣಿಮಾದಿ ಸಿದ್ಧಿಗಳಾದರೂ ಕೂಡ ಹನುಮಂತನಲ್ಲೇ ಎಲ್ಲಾ ಸಿದ್ಧಿಯನ್ನ ನಾವು ನೋಡ್ತೇವೆ. ಒಂದು ಅವನು ಹಗುರವಾಗಿ ಸಮುದ್ರ ಉಲ್ಲಂಘನೆ ಮಾಡೋದ್ರಿಂದ ಹಿಡಿದು ಪುಟಾಣಿಯಾಗಿ ದೊಡ್ಡ ಗಾತ್ರದವನಾಗಿ ಏನೇನೆಲ್ಲ ಆದ, ಅಲ್ಲೇ ಎಲ್ಲ ಸಿದ್ಧಿಗಳ ಸ್ವರೂಪನೂ ನಾವು ನೋಡ್ತೇವೆ. ಹಾಗೆ ಆ ಅಣಿಮಾದಿ ಸಿದ್ಧಿಗಳ ಮೂಲ ಸ್ವರೂಪನೇ ದೇವಿ. ಆದ್ರಿಂದ ಕೂಡ ಮಹಾ ಸಿದ್ಧಿ. ಇನ್ನು ಸ್ಕಂದ ಪುರಾಣದಲ್ಲಿ ಕೆಲವು ಸಿದ್ಧಿಗಳನ್ನ ಹೇಳುತ್ತೆ. ರಸೋಲ್ಲಾಸ ಅನ್ನುವ ಒಂದು ಸಿದ್ಧಿ. ಆ ರಸೋಲ್ಲಾಸ ಅಂದ್ರೆ, ಈಗ ನೋಡಿ, ಮಾವಿನ ಹಣ್ಣಿನಲ್ಲಿ ರಸ ಇದೆ. ಯಾವುದೇ ಆಗಲಿ, ಒಂದು ಸಂಗೀತ ಕಚೇರಿಗೆ ಹೋಗ್ತೀವಿ, ಅಥವಾ ಒಂದು ನರ್ತನ, ಒಂದು ನೃತ್ಯ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಒಂದು ನಾಟಕಕ್ಕೆ ಹೋಗ್ತೀವಿ. ಯಾವುದಕ್ಕೆ ಹೋದ್ರು ನಾನು ನನ್ನ ಪಕ್ಕ ಇರುವಂತಹ ಅನೇಕರು ಹೇಗೆ ಆಸ್ವಾದನೆ ಮಾಡ್ತಿದ್ದಾರೆ ಅಂತ ಮುಖ ನೋಡ್ತಾ ಬನ್ನಿ. ಅವರವರ ಆಸ್ವಾದನೆಯ ಗಮನ ನೋಡಿದರೆ ನಾವು ಅಂದ್ರೆ ಒಬ್ಬ ವ್ಯಕ್ತಿ ಅದರೊಳಗೆ ಇನ್ವಾಲ್ವ್ ಹಾಕೊಂಡು ಅವರು ದುಃಖ ಪಡ್ತಾ ಇರುವಾಗ ತಾನು ದುಃಖ ಪಡ್ತಾ, ಅವರು ಕುಣಿಯುವಾಗ ಆನಂದ, ಆ ರೀತಿಯಾಗಿ ಅವರ ಜೊತೆಯಲ್ಲೇ ಒಂದಾಗಿ ಹೋಗಿರೋನೊಬ್ಬ ಇರ್ತಾನೆ. ಒಬ್ಬ ಕಲ್ಲುಗುಂಡು ತರ ಬಿಗಿಯಾಗಿರೋನಿರ್ತಾನೆ. ಈ ರೀತಿಯಾದ ಆಸ್ವಾದನೆ ಇದೆಯಲ್ಲ, ಆ ಆಸ್ವಾದನೆಯಲ್ಲಿ ರಸವನ್ನ ಆಸ್ವಾದಿಸುವ ಆ ಚೈತನ್ಯವನ್ನ ನಾವು ಪಡ್ಕೊಳ್ಳೋದಿದೆಯಲ್ಲ, ಆ ರಸದಿಂದ ಉಲ್ಲಾಸ ಆಗತ್ತೆ. ಏನ್ ಅದ್ಭುತವಾದ ಕಚೇರಿ ಗೊತ್ತಾ? ನಾವು ಹೋಗಿ ಬಂದ್ವಲ್ಲ, ಇನ್ನು ಒಂದ್ ತಿಂಗಳಲ್ಲ, ಒಂದ್ ವರ್ಷ ಆದ್ರೂ ಮರೆಯಲ್ಲ. ಅಂದ್ರೆ ಅದರಿಂದ ನಮಗೆ ಬಂದ ಉಲ್ಲಾಸ ಇದೆಯಲ್ಲ. ಒಂದ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಆ ದೇವರ ದರ್ಶನ ಎಷ್ಟು ಅದ್ಭುತ, ಕಣ್ಣಿಂದ ಮರೆಯಾಗಲ್ಲ. ಆ ರೀತಿ ಅದನ್ನ ಆಸ್ವಾದನೆ ಅದೇನ್ ಬಿಡ್ರಿ, ಅವರು ಆ ಹೂವೆಲ್ಲ ಹಂಗೆ ಎಸ್ಬಿಟ್ಟಿದ್ರು, ಈ ಕಿರೀಟ ಹೀಗೆ ಅಂತ ಅಂದಾಗ ಅಲ್ಲಿ ಉಲ್ಲಾಸ ಇಲ್ಲ, ಅಲ್ಲಿ ರಸಾಸ್ವಾದನೆ ಇಲ್ಲ. ಆ ರೀತಿ ರಸ ಆಸ್ವಾದಿತವಾಗಬೇಕಾದ್ರೆ ಊಟ ಮಾಡುವಾಗ್ಲೇ ಮನೆಯಲ್ಲಿ, ಒಂದೇ ಮನೆಯಲ್ಲೇ 10 ಜನ ಸಾಲಲ್ಲಿ ಕೂತಿದ್ರೆ ಒಬ್ಬರಿಗೆ ಒಂದು ತುಂಬಾ ಖಾರ ಹಾಕ್ಬಿಟ್ಟಿದೀಯೇ ಅಂತ ಒಬ್ಬರಂತಾರೆ, ಏನು ರುಚಿಯಾಗಿದೆ ಅಂತ ಇನ್ನೊಬ್ಬರಂತಾರೆ. ಅದೇ ಊಟ ಅಲ್ವಾ? ಆ ರಸ ಯಾಕಿಷ್ಟು ವಿವರಣೆ ಅಂದ್ರೆ, ಆ ರಸದ ಆಸ್ವಾದ ಅದು ಉತ್ಪತ್ತಿ ಆಗೋದಕ್ಕೆ ನಮಗೀಗ ಹೇಳ್ತಾರೇನು, ನಾಲಿಗೆಯಲ್ಲಿ ರಸ ಉತ್ಪತ್ತಿ ಮಾಡುವ ಕೇಂದ್ರಗಳಿದೆ. ಆ ಕೇಂದ್ರನೇ ಆಗ್ಲಿ ಇಟ್ಟಿದ್ಯಾರು? ಕೇಂದ್ರ ಇದೆ ಸರಿ, ಕೇಂದ್ರದಲ್ಲಿ ರಸವನ್ನ ಸರಿಯಾದ ರೀತಿಯಲ್ಲಿ ಗ್ರಹಿಸ್ಬೇಕಲ್ಲ. ರೋಗಿಯಾದವನಿಗೆ ಒಳ್ಳೆಯದೇ ಕೊಟ್ರು ಕಹಿ ಅನ್ಸುತ್ತೆ, ರುಚಿಯಾದ ಬೆಲ್ಲ ಕೊಟ್ರು ಕಹಿ ಅನ್ಸುತ್ತೆ. ಸರಿಯಾಗಿರ್ಬೇಕಲ್ಲ ಆ ಕೇಂದ್ರ ಬಿಂದುಗಳು ತಮ್ಮ ಕೆಲಸವನ್ನ. ಆ ರೀತಿ ರಸವನ್ನ ಮೊದಲು ಇಟ್ಟು, ಪ್ರತಿಯೊಂದು ಪದಾರ್ಥದಲ್ಲಿ ರಸವನ್ನಿಟ್ಟು ಅದನ್ನ ಆಸ್ವಾದಿಸುವುದರಲ್ಲಿ ಉಲ್ಲಾಸವನ್ನ ಉಂಟು ಮಾಡುವಂಥದ್ದಿದೆಯಲ್ಲ, ಅದು ರಸೋಲ್ಲಾಸ. ಅಂಥ ರಸೋಲ್ಲಾಸ ಅನ್ನುವುದು ಒಂದು ಸಿದ್ಧಿ. ಆ ಸಿದ್ಧಿ ಯಾರಲ್ಲಿದೆ? ಇವತ್ತು ನಾವು ಇಂಜೆಕ್ಷನ್ ಮಾಡಿ ಒಂದೇ ಹಣ್ಣಲ್ಲಿ 2 ಹಣ್ಣಿನ ರುಚಿ ತರ್ತೇವೆ, ಒಂದು ಹಣ್ಣಲ್ಲಿ 2 ಬಗೆ ಮಾಡ್ತೇವೆ, ಎಲ್ಲ ಮಾಡ್ಬೋದು. ಆದ್ರೆ ಅದೆಲ್ಲವನ್ನ ಮಾಡುವ ಮೂಲ ಪ್ರೇರಕ ಶಕ್ತಿ ಎಲ್ಲಿದೆ? ಆ ತಾಯಿಯಲ್ಲಿ ಅಥವಾ ಆ ಪರಮ ವಸ್ತುವಿನಲ್ಲಿ ಇದೆ. ಅದನ್ನ ನಾವೇನಂತೇವೆ? ರಸೋಲ್ಲಾಸ ಎಂಬುದಾಗಿ ಕರೀತೇವೆ. ಹಾಗೆ ರಸೋಲ್ಲಾಸ ಇರಬೇಕಾದ್ರೆ, ರಸದ ಆಸ್ವಾದನೆ ಇರಬೇಕಾದ್ರೆ ಮೊದಲಿಗೆ ಏನಿರ್ಬೇಕು? ಮನಸ್ಸು ನಿರ್ಮಲವಾಗಿರ್ಬೇಕು. ಆಗ ಎಲ್ಲತನ್ನೂ ಆಸ್ವಾದನೆ ಮಾಡಕ್ಕಾಗತ್ತೆ. ಅದು ನೃತ್ಯ ಇರಬಹುದು, ನಾಟಕ ಇರಬಹುದು, ಏನಿರಬಹುದು, ಆಹಾರ ಇರಬಹುದು. ಅಲ್ಲಿ ನಿಷ್ಕಾಪಟ್ಯ ಇದ್ರೆ ಅದು ರುಚಿಯಾಗತ್ತೆ, ಆಸ್ವಾದನೀಯವಾಗತ್ತೆ. ಅಂತ ಆ ಅದ್ಭುತ, ಅಂತ ಒಂದು ನಿರ್ಮಲವಾದ ಮನಸ್ಸು ಬಂದಾಗ ಅಲ್ಲೇನಿರಲ್ಲ, ದ್ವಂದ್ವಗಳಿರಲ್ಲ. ಇದು ಲೋಕದ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ರು ಕೂಡ ಪಾರಮಾರ್ಥಿಕವಾಗಿ ಇದು ಸಹಾಯ. ದ್ವಂದ್ವೈರ್ ಅನಭಿಭವ ಅಂದ್ರೆ ಸುಖ ದುಃಖ, ಲಾಭ ನಷ್ಟ, ಜಯಾಪಜಯ, ಈ ರೀತಿಯಾದ ದ್ವಂದ್ವಗಳು ಅದು ನಮ್ಮನ್ನ ಬಾಧಿಸೋಲ್ಲ. ಅದು 2ನೆಯ ಸಿದ್ಧಿ. ಆ ಸುಖ ದುಃಖ ಲಾಭಾಲಾಭಾದಿಗಳು ನಮಗೆ ಬಾಧೆ ಕೊಡದೆ ಇರುವಂತೆ ಆಗಬೇಕಾದ್ರೆ ಅದು 2ನೆಯ ಸಿದ್ಧಿ. ಅದನ್ನ ಭಾವಸ್ಥಿರ, ಅಲ್ಲಿ ಭಾವ ಸ್ಥಿರವಾಗಿರುತ್ತೆ. ಸ್ಥಿತ ಪ್ರಜ್ಞತಾ ಅನ್ನುವಂಥ ಒಂದು ಸಿದ್ಧಿಗೆ ಸಮಾನವಾದ ಸಿದ್ಧಿ ಅದಾಗಿರುತ್ತೆ. ಅದಾದ್ಮೇಲೆ ಯಾವಾಗ ಈ ಒಂದು ಸಿದ್ಧಿ ಬಂದ್ಬಿಡುತ್ತೆ, ಯಾವ ಸಿದ್ಧಿ? ದ್ವಂದ್ವೈರ್ ಅನಭಿಭವ ಸಿದ್ಧಿ. ಆಗ ನೀನ್ ಚಿಕ್ಕವನು, ನಾನ್ ದೊಡ್ಡವನು, ಅದು ದೊಡ್ಡದು, ಇದು ಚಿಕ್ಕದು, ಅದು ಒಳ್ಳೆ, ಇದು ಕೆಟ್ಟ, ಆ ಎಲ್ಲ ಭಾವಗಳು ಕೂಡ
ಹೊರಟೋಗುತ್ತೆ. ಅಂಥದನ್ನ ಅಧಮೋತ್ತಮತ ಅಂದ್ರೆ ಆ ಭೇದ ಇಲ್ಲದೆ ಇರುವಂತ ಒಂದು ಸಿದ್ಧಿಯಾಗಿ ಅದಾದರೆ ಇದಿಷ್ಟನ್ನ ಒಬ್ಬ ವ್ಯಕ್ತಿ ಗಳಿಸಿದಾನೆ ಅಂತ ಇಟ್ಕೊಳ್ಳಿ. ಯಾವುದನ್ನ? ಮೊದಲನೆಯದಾಗಿ ರಸೋಲ್ಲಾಸ, ಎರಡನೆಯದಾಗಿ ದ್ವಂದ್ವೈರನಭಿಭವ, ಮೂರನೆಯದಾಗಿ ಯಾವುದು? ಅಧಮೋತ್ತಮತ. ಈ ಮೂರನ್ನ ಒಬ್ಬ ಗಳಿಸ್ಬಿಟ್ಟಿದ್ರೆ ಅವನ ಮೈಯಿಂದ ಹೊರಹೊಮ್ಮುವ ಕಾಂತಿನೇ ಬೇರೆ, ಅವನಲ್ಲಿ ಉಂಟಾಗುವ ಶಕ್ತಿನೇ ಬೇರೆ. ಏನು ಅಸಂಭವವನ್ನು ಸಾಧನೆ ಮಾಡುವಂತಹ ಶಕ್ತಿ ಅವನೊಳಗೆ ಬಂದ್ಬಿಡುತ್ತೆ. ಯಾವಾಗ್ಲೂ ಆನಂದದಿಂದ ಇರ್ತಾನೆ, ಅವನಿಗೆ ಯಾವುದು ಬಾಧೆ ಕೊಡೋದಿಲ್ಲ. ನಾವು ಇವರುಗಳನ್ನ ಋಷಭಾದಿಗಳನ್ನ ನೋಡಿದ್ವಲ್ಲ, ಕಲ್ಲೆಸೆದ್ರು ಏನನ್ಸಲ್ಲ, ಹೊಡೆದ್ರು ಏನನ್ಸಲ್ಲ, ಉಗುಳಿದ್ರು ಏನನ್ಸಲ್ಲ. ಆ ರೀತಿಯಾಗಿ ಅದೇ ರೀತಿಯಲ್ಲಿ ಭಾಗವತದಲ್ಲಿ ಒಬ್ಬ ವ್ಯಾಪಾರಿಯ ಕಥೆ ಕೂಡ ಬರುತ್ತೆ. ಒಬ್ಬ ವ್ಯಾಪಾರಿ ದುಡ್ಡು 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 ಅಂತ ಒದ್ದಾಡ್ತಿದ್ದವನು ಕೊನೆಗೆ ಇಂಥ ಒಂದು ನೆಲೆಯನ್ನ ಮುಟ್ಟುತ್ತಾನೆ. ಅವನು ಪಾಪ ಕಷ್ಟದಿಂದ ಭಿಕ್ಷೆ ತಗೊಂಡ್ ಬಂದಿರ್ತಾನೆ, ಯಾರು ಭಿಕ್ಷೆ ಕೊಡಲ್ಲ. ಅಕಸ್ಮಾತ್ ಏನೋ ಕಷ್ಟದಿಂದ ಭಿಕ್ಷೆ ತಂದಿರ್ತಾನೆ, ಆ ಭಿಕ್ಷೆನ ಹೀಗಿಟ್ಕೊಂಡಿದ್ರೆ ಅದರ ಮೇಲೆ ಮಲಮೂತ್ರಾದಿಗಳು ಮಾಡೋದು, ಎಂಜಲು, ಈ ತರ ಎಲ್ಲ ಮಾಡಿದ್ರು ಕೂಡ ಅದರಿಂದ ಅಭಿಭವಕ್ಕೆ ಒಳಗಾಗದ ಸ್ಥಿತಿ ಬರೋದು. ಇದೆಲ್ಲವೂ ಕೂಡ ಒಂದೊಂದು ರೀತಿಯ ಸಿದ್ಧಿ. ಅಂಥ ಒಂದು ಸಿದ್ಧಿ ಬಂದಾಗ ಅವನಿಂದ ಹೊರಹೊಮ್ಮುವ ಕಾಂತಿ, ಬಲ, ತೇಜ, ಆ ತಪಸ್ಸು ಇದೆಲ್ಲವೂ ಕೂಡ ಎಂಥದಾಗಿರುತ್ತೆ? ಸಿದ್ಧಿ. ಆ ಸಿದ್ಧಿ ಎಲ್ಲ ಯಾರದು? ದೇವಿಯದು. ಅಂಥ ಒಂದು ಸಿದ್ಧಿ ಸ್ವರೂಪಿಣಿ ಯಾರೋ ಅವಳನ್ನ ಮಹಾ ಸಿದ್ಧಿ. ನೋಡಿ, ಸಿದ್ಧಿ ಅಂದಾಗ ನಮಗೆ ಗೊತ್ತಿದೆ ಸಿದ್ಧಿ ಅಂದ್ರೆ ಸಿದ್ಧಿ ಅಂತ. ಆ ಸಿದ್ಧಿ ಊಟದಿಂದ ಆರಂಭಿಸಿ, ಅಂದ್ರೆ ಲೌಕಿಕದಲ್ಲೂ ಇದೆ ತಾಯಿಯ ಕೃಪೆ. ತಾಯಿಯ ಕೃಪೆ ಇಲ್ಲದಿದ್ರೆ ಆಗಲ್ಲ. ನಾವು ಅನ್ಕೊಳ್ತೇವೆ, ನೋಡ್ರಿ ಎಲ್ಲಾ ದಿವಸ ಮಾಡಿದ ಹಾಗೆ ಮಾಡಿದೀನಿ, ಅವತ್ತಿನ ಹಾಗೆ ಎಲ್ಲಾ ಸಾಮಾನುಗಳು ತಂದಿದ್ದೀನಿ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಅವ್ರು ಬಂದಾಗ ಒಳ್ಳೆ ಊಟ ಕೊಡ್ಬೇಕು ಅಂದ್ರೆ ಇವತ್ತೆಲ್ಲ ಕೆಟ್ಟೋಯ್ತು ರೀ. ಯಾಕೆ ಕೆಟ್ಟೋಯ್ತು? ಅವತ್ತಿನ ಹಾಗೆ ಸಾಮಾನು ತಂದಿದ್ದೀನಿ, ಅವತ್ತಿನಷ್ಟೇ ಸಾಮಾನು ತಂದಿದ್ದೀನಿ, ಲೆಕ್ಕ ತಲೆಯಲ್ಲಿ ಇಟ್ಕೊಂಡು ಬರೆದಿಟ್ಕೊಂಡಿದ್ದೀನಿ, ಇಷ್ಟಕ್ಕೆ ಇಷ್ಟು ಗ್ರಾಮು, ಇಷ್ಟಕ್ಕಿಷ್ಟು ಗ್ರಾಮು ಅಂತ. ಆದ್ರೂ ಯಾಕೆ ಅಂದ್ರೆ ಅಲ್ಲಿಂದ ಲೋಕದ ಆರಂಭದ ನೆಲೆಯಿಂದ, ನಮ್ಮ ನಾಲಿಗೆಯ ರಸವನ್ನ ಆಸ್ವಾದಿಸುವ ನೆಲೆಯಿಂದ ಎಲ್ಲಿಯವರೆಗೆ ಆ ದೇವಿಯ ಕೃಪೆ ಅನ್ನೋದು ಬೇಕು ಅನ್ನುವುದನ್ನ ಈ ಮಹಾಸಿದ್ಧಿ ಎನ್ನುವ ನಾಮದಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಹೀಗೆ ಆ ಸಿದ್ಧಿಯನ್ನ ಗಮನಿಸಿದ ಮೇಲೆ ಮುಂದಿನ ನಾಮ ಮಹಾ ಯೋಗೇಶ್ವರೇಶ್ವರಿ. ಇದು ಎಲ್ಲ ಒಂದಕ್ಕೊಂದಕ್ಕೆ ಸಂಬಂಧನೇ. ಯಾವುದು? ಈಗ ನಾವು ಹೇಳಿದ್ವಲ್ಲ, ದೇವರಿಗೆ ಬಲವನ್ನ ಕೊಡುವಂಥದ್ದು. ಆ ರೀತಿಯಲ್ಲಿ ಯಾವುದು? ಮಹಾಬುದ್ಧಿ, ಸೃಷ್ಟಿ ಮಾಡುವ ಬುದ್ಧಿಯನ್ನ, ಹಾಗೆ ಸ್ಥಿತಿ ಕಾರ್ಯವನ್ನ ನೆರವೇರಿಸೋದು ಇಂದ್ರನಿಗೆ. ಈ ರೀತಿಯಾಗಿ ಆ ಮಹಾಬುದ್ಧಿ ಇತ್ಯಾದಿಗಳನ್ನ ಕೊಟ್ಟಾಗ ಸೃಷ್ಟಿಕರ್ತನಾದ ಬ್ರಹ್ಮ, ಸ್ಥಿತಿಕರ್ತನಾದ ವಿಷ್ಣು, ಹಾಗೆ ಲಯಕರ್ತನಾದ ಶಿವ, ಇವರಲ್ಲೆಲ್ಲ ಯಾವ ಒಂದು ಯೋಗ ಸಿದ್ಧಿ ಇದೆ, ಯಾವ ಯೋಗ ಸಿದ್ಧಿಯಿಂದ ಈ ಕೆಲಸಗಳನ್ನ, ಸೃಷ್ಟಿಯಾದಿ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ, ಆ ಎಲ್ಲವನ್ನ ಮಾಡೋದ್ರಿಂದ ಅವರು ಯೋಗಿಗಳು. ಆ ಯೋಗಿಗಳಲ್ಲಿ ಈಶ್ವರರು ಯಾರು? ಬ್ರಹ್ಮ, ವಿಷ್ಣು, ಈಶ್ವರ ಇವರುಗಳು. ಅವರಿಗೆ ಇವಳು ಈಶ್ವರಿ. ಈ ಮೇಲಿಂದ ಇಷ್ಟೊತ್ತು ನೋಡ್ಕೊಂಡಿದ್ದಕ್ಕೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಗೊತ್ತಾಗುತ್ತೆ. ಮಹಾ ಯೋಗೇಶ್ವರ ಈಶ್ವರಿ. ಆದ್ರಿಂದ ಮಹಾಯೋಗ. ಮತ್ತೆ ಯೋಗ ಅಂತರೇ ಹೇಳ್ಕೊಂಡ್ವಿ ಏನಂತ? ಚಿತ್ತವೃತ್ತಿ ನಿರೋಧ ಅಂತ. ಚಿತ್ತ ಏನಾಗಬೇಕು? ಪರಮಾತ್ಮನಲ್ಲಿ ನೆಲೆಗೊಳ್ಳಬೇಕು. ಹಾಗೆ ಚಿತ್ತ ಎಂಬುದು ಪರಮಾತ್ಮನಲ್ಲಿ ನೆಲೆಗೊಳ್ಳುವಂತೆ ಸಾಧನೆ ಮಾಡಿಕೊಂಡಾಗ ಅದು ಮಹಾಯೋಗ. ಹಾಗೆ ಅದು ಸೇರಿಬಿಟ್ರೆ ಅದು ಮಹಾಯೋಗ. ಆ ಯೋಗವನ್ನ ಸಾಧನೆ ಮಾಡಿಕೊಂಡವನು ನಿರಂತರವಾಗಿ ಮಹಾಯೋಗದಲ್ಲಿ ಇದ್ದಾಗ ಆ ಯೋಗದ ಮೇಲೆ ಈಶ್ವರತ್ವ, ಪ್ರಭುತ್ವ ಅನ್ನುವುದು ಅವನಿಗೆ ಸಿದ್ಧಿಯಾಗುತ್ತೆ. ಅಂಥ ಯೋಗಿಗಳಿಗೂ ಕೂಡ ಅವಳು ಒಡತಿ. ಮಹಾಯೋಗೇಶ್ವರ ಈಶ್ವರಿ. ಈಶ್ವರ ಅಂದ್ರೆ ಒಡೆತನ. ಒಡೆತನ ಅಂದಾಗ ಯಾವ್ಯಾವ ರೀತಿ ಅಂದ್ರೆ ಪ್ರೇರಕತ್ವ, ನಿಯಾಮಕತ್ವ, ಫಲದಾಯಕತ್ವ, ಮೂರು ರೀತಿಯಲ್ಲಿ. ಅಂದ್ರೆ ಈ ಕೆಲಸವನ್ನ ಮಾಡು ಅನ್ನುವ ಪ್ರೇರಣೆ ಕೊಡುವುದು ಈಶ್ವರ. ಮಾಡಿದ್ದನ್ನ ಅಂದ್ರೆ ಪ್ರೇರಣೆ ಕೊಟ್ಟು ಮಾಡುವಂತೆ ಮಾಡಿಸೋದು, ಅದನ್ನ ನಿಯಮನ ಮಾಡೋದು. ಕೆಲಸ ಮಾಡುವಂತೆ ಪ್ರೇರಣೆ ಮಾಡೋದು, ಮಾಡುವಂತೆ ಎಬ್ಬಿಸಿ ಕೈಕಾಲುಗಳಲ್ಲಿ ಚಟುವಟಿಕೆ ಕೊಟ್ಟು ಮಾಡಿಸೋದು, ಮಾಡಿಸಿದ್ದಕ್ಕೆ ಫಲವನ್ನ ಕೊಡೋದು. ಈ ಮೂರರ ಇದನ್ನ ಈಶ್ವರ ಅಂತ ಕರೀತಾರೆ. ಪ್ರೇರಕತ್ವ, ನಿಯಾಮಕತ್ವ, ಫಲದಾಯಕತ್ವ. ಆ ಮೂರು, ಅದರಿಂದ ಆ ಈಶ್ವರತ್ವ ಏನಿದೆ, ಆ ಈಶ್ವರರಿಗೆ ಈಶ್ವರರಾಗಿ ಇರುವವಳು
ಮಹಾಯೋಗೇಶ್ವರ ಈಶ್ವರಿ. ಆದ್ರಿಂದ ಇನ್ನು ಇಲ್ಲಿ ಮೇಲೆ ನಾವು ನೋಡ್ಕೊಂಡಂತೆ ರಸಾಸ್ವಾದ ಇತ್ಯಾದಿಗಳನ್ನ ನೋಡಿದ್ವಲ್ಲ, ರಸಾನುಭೂತಿ. ಅಂಥ ಒಂದು ಅನುಭೂತಿ ಪಡೆದಾಗ, ನಾವು ಸಿದ್ಧಿಯನ್ನ ಪಡೆದಾಗ ಯಾವ ಒಂದು ಆನಂದದ ಸ್ಥಿತಿಯನ್ನ ಪಡೀತೇವೆ, ಆನಂದೋನ್ಮತ್ತತೆಯನ್ನ ಪಡೀತೇವೆ, ಆ ಆನಂದೋನ್ಮತ್ತತೆ ಸಮಾಧಿ ಸ್ಥಿತಿಯಲ್ಲಿ ಇರುವಾಗ, ಆ ಸಮಾಧಿ ಸ್ಥಿತಿಯಲ್ಲಿ ಪರಬ್ರಹ್ಮಾನಂದ ಮತ್ತೇನು ಇಲ್ಲ, ಅಂಥ ಒಂದು ಸ್ಥಿತಿಗೆ ಪಡೆದವರಿದಾರಲ್ಲ, ಅಂಥವರಿಗೆ ಕೂಡ ಅವಳು ಈಶ್ವರಿ. ಈಗ ಯೋಗೇಶ್ವರ ಅಂದ್ರೆ ಮೋಕ್ಷವನ್ನ ಹೊಂದಬೇಕು, ಪ್ರಾಪಂಚಿಕವಾದಂತಹ ಬಂಧಗಳಿಗೆ ಒಳಗಾಗಬಾರದು ಅನ್ನುವಂಥ ಆಸೆ ಇದ್ದು ಅದಕ್ಕಾಗಿ ಸಾಧನೆ ಮಾಡಿ ದೇವಿಯನ್ನ ಅಥವಾ ಪರಾತ್ಪರ ವಸ್ತುವನ್ನ, ಪರಮಾತ್ಮನನ್ನ ಅಂತರಂಗದಲ್ಲಿ ಕಂಡುಕೊಂಡು ಆ ಆನಂದದಲ್ಲಿ ಇರೋರು ಯೋಗೇಶ್ವರರು. ಆ ಯೋಗೇಶ್ವರರಿಗೆ ಈಗ ನಾವು ಹೇಳಿದ್ವಲ್ಲ, ಈ ಯೋಗ ಸಾಧನೆ ಮಾಡಬೇಕು ಅನ್ನುವ ಬುದ್ಧಿ, ಸಾಧನೆಯನ್ನ ಮಾಡುವಂತೆ ಇಂದ್ರಿಯಗಳನ್ನ ಒಳಮುಖಕ್ಕೆ ಸೆಳೆಯುವಂತೆ ಮಾಡೋದು, ಅಲ್ಲಿ ಅನುಭೂತಿಯನ್ನ ಪಡೆಯುವುದು, ಈ ಎಲ್ಲವನ್ನ ಸೇರಿಸಿದಾಗ ಈಶ್ವರತ್ವ, ಮಹಾಯೋಗೇಶ್ವರ ಈಶ್ವರತ್ವ. ಆದ್ರಿಂದ ನಾವು ಆದ್ರಿಂದಲೇ ಇವಳನ್ನ ಹೇಳುವಾಗ ಬ್ರಹ್ಮಾಚ್ಯುತ ಶಂಕರೈರ ಪೂಜಿತ ಅನ್ನುವುದಾಗಿ ನಾವು ಯಾಕುಂದೇಂದು ತುಷಾರಹಾರ ಧವಳನಲ್ಲಿ ನೋಡ್ತೇವೆ. ಹಾಗೆ ಬ್ರಹ್ಮಾದಿಗಳಿಂದಲೆಲ್ಲರಿಂದಲೂ ಕೂಡ ಆರಾಧಿತಳಾಗಬೇಕಾದ್ರೆ ಅವಳಲ್ಲಿ ಈ ಮಹಾಯೋಗೇಶ್ವರ ಈಶ್ವರತ್ವ ಅನ್ನೋದಿದೆ. ಹೀಗೆ ದೇವಿ ಮಹಾಪೂಜ್ಯ ಎನ್ನುವುದರಿಂದ ಹಿಡಿದು ಮಹಾಪೂಜ್ಯ ನಾಮದಿಂದ ಇಲ್ಲಿಯವರೆಗೆ ಮಹಾಯೋಗೇಶ್ವರೇಶ್ವರಿ